ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಅರಮನೆ ನಗರಿಯನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ನಟ ಡಾಲಿ ಧನಂಜಯ್ ಮದುವೆಯಾದ ಜಾಗದಲ್ಲೂ ಬೆಂಕಿ ಹೊತ್ತಿ ಉರಿದಿದೆ. ಒಂದ್ ಕಡೆ ರಣ ಬಿಸಿಲು, ಮತ್ತೊಂದ್ ಕಡೆ ಅಗ್ನಿಜ್ವಾಲೆ. ಇವೆರಡರ ತಾಪಕ್ಕೆ ಸಸ್ಯ ಸಂಪತ್ತು ಧಗಧಗಿಸ್ತಿದೆ. ಸೂರ್ಯನ ಕಿರಣಗಳ ಶಾಖಕ್ಕೆ ಭೂಮಿ ಕಾದ ಕಾವಲಿಯಂತಾಗಿದ್ರೆ ಬೆಂಕಿ ನರ್ತನ ಎಲ್ಲರನ್ನ ಕಂಗೆಡಿಸ್ತಿದೆ. ಮೈಸೂರಲ್ಲಿ ಎಲ್ಲಿ ನೋಡಿದ್ರೂ ಅಗ್ನಿಜ್ವಾಲೆ ಆವರಿಸ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ಹೊತ್ತಿದ ಬೆಂಕಿ ಇಡೀ ಅರಣ್ಯವನ್ನ ಸುಟ್ಟು ಕರಕಲು ಮಾಡಿದೆ. ನಿನ್ನೆ ಬೆಳಗ್ಗೆಯಿಂದ ಕಾಡ್ಗಿಚ್ಚನ್ನ ನಂದಿಸ್ತಿದ್ರೆ ಮತ್ತೆ ಕಗ್ಗತ್ತಲ ರಾತ್ರಿಯಲ್ಲಿ ಧಗಧಗಿಸಿತ್ತು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಪಟ್ಟ ಹರಸಾಹಸ ಅಷ್ಟಿಷ್ಟಲ್ಲ ಬಿಡಿ. ಈಗ ಅರಮನೆ ಮೈದಾನದಲ್ಲೂ ಅಗ್ನಿ ಆರ್ಭಟಿಸಿದೆ. ಅರಮನೆ ವಸ್ತು ಪ್ರದರ್ಶನ ಅಂಗಳದಲ್ಲಿ ಬೆಂಕಿ, ಡಾಲಿ ಮದುವೆಯಾದ ಜಾಗದಲ್ಲಿ ಅಗ್ನಿ ನರ್ತನ. ನೋಡಿ ಹೇಗೆ ಆಕಾಶದೆತ್ತರಕ್ಕೆ ಹೊತ್ತಿ ಉರಿತಿದೆ ಅಂತ. ಇದು ನಟ ಡಾಲಿ ಧನಂಜಯ್ ಮದುವೆಯಾಗಿದ್ದ ಜಾಗ. ಮೈಸೂರಿನ ವಸ್ತು ಪ್ರದರ್ಶನ ಆವರಣ. ಇಲ್ಲಿ ಸುತ್ತಮುತ್ತ ಹಾಕಿದ ಕಸದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಸಣ್ಣ ಬೆಂಕಿ ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ. ಇದರಿಂದ ಅಲ್ಲಿದ್ದ ವಸ್ತುಗಳೆಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿವೆ. ಚಾಮುಂಡಿ ಬೆಟ್ಟ ವಸ್ತು ಪ್ರದರ್ಶನದ ಆವರಣದ ಸ್ಥಿತಿ ಹೀಗಾದ್ರೆ, ಇತ್ತ ಗಾಲ್ಫ್ ಕ್ಲಬ್ ಪಕ್ಕದಲ್ಲೂ ಬೆಂಕಿ ಧಗಧಗಿಸಿದೆ. ಯಾರೋ ಕಿಡಿಗೇಡಿಗಳು ಕಸಕ್ಕೆ ಬೆಂಕಿ ಹಾಕಿದ್ದು ಹೊತ್ತಿ ಉರಿದು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ. ಒಟ್ನಲ್ಲಿ ಮೈಸೂರಿನ ಕೆಲ ಭಾಗಗಳಲ್ಲಿ ಅಗ್ನಿಜ್ವಾಲೆ ಜೋರಾಗಿದ್ದು, ಕಿಡಿಗೇಡಿಗಳ ಕೃತ್ಯವೋ ಅಥವಾ ಆಕಸ್ಮಿಕವೋ ಗೊತ್ತಿಲ್ಲ. ಎಚ್ಚರಿಕೆ ವಹಿಸಿ ಅಗ್ನಿದೇವನನ್ನ ಹತೋಟಿಗೆ ತರಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಮಾದಪ್ಪನ ಬೆಟ್ಟದಲ್ಲಿ ಶಿವರಾತ್ರಿ ಸಂಭ್ರಮಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಕಾಡು ಮೇಡು ಸುತ್ತಿ ಕಾಲ್ನಡಿಗೆಯಲ್ಲಿ ಭಕ್ತರ ದಂಡೆ ಹರಿದು ಬರ್ತಿದೆ. ಮಾದಪ್ಪನ ಬೆಟ್ಟಕ್ಕೆ ಭಕ್ತರ ಪಾದಯಾತ್ರೆ, ಕಲ್ಲು ಮುಳ್ಳಿನ ಹಾದಿ ದಾಟಿ ಕಾಲ್ನಡಿಗೆ. ಮಲೆಮಹದೇಶ್ವರ ಬೆಟ್ಟ ದಕ್ಷಿಣ ಭಾರತದ ಸುಪ್ರಸಿದ್ಧ ಯಾತ್ರಾ ಸ್ಥಳ. 77 ಬೆಟ್ಟಗಳ ನಡುವೆ ನೆಲೆಸಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ. ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡುವುದು ಅಂದ್ರೆ ಭಕ್ತಿಯ ಸಡಗರ, ಉತ್ಸಾಹದ ಸಂಭ್ರಮ. ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿಗೆ ಭಕ್ತರ ದಂಡೆ ಹರಿದು ಬರ್ತಿದೆ. ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಕಾಡು ಮೇಡು ಸುತ್ತಿ ಕಾಲ್ನಡಿಗೆಯಲ್ಲಿ ಧಾವಿಸುತ್ತಿದ್ದಾರೆ. 77 ಮಲೆಯ ಒಡೆಯ ಅಪ್ಪ ಮಾದಪ್ಪೆ, 27 ಚುಕ್ಕಿ ಜಡೆಯ ಅಪ್ಪ ಮಾದಪ್ಪೆ. ವಯಸ್ಸಿನ ಭೇದವಿಲ್ಲದೆ ಮಹಿಳೆಯರು, ಮಕ್ಕಳು ಎನ್ನದೆ ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬೆಟ್ಟದತ್ತ ಹೆಜ್ಜೆ ಹಾಕ್ತಿದ್ದಾರೆ. ಜೀವದ ಹಂಗು ತೊರೆದು ಕಾವೇರಿ ನದಿ ದಾಟಿ ಮಾದಪ್ಪನ ಸನ್ನಿಧಿಗೆ ದಾಂಗುಡಿ ಇಡ್ತಿದ್ದಾರೆ. ಮಾದಪ್ಪನ ಧ್ಯಾನ ಮಾಡಿದ್ರೆ ಯಾವ ದಣಿವೂ ಆಗಲ್ಲ ಅಂತಾರೆ ಭಕ್ತರು. ನಾವು 16 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇವೆ. ನಾವು ಕುಟುಂಬ ಸಮೇತ 10 ಯಾತ್ರೆ ಮಾಡಿದ್ದೀವಿ. ಇವಾಗ ಭಕ್ತಾದಿಗಳ ಜೊತೆ ನಾವು 6 ಯಾತ್ರೆ ಬಂದಿದ್ದೀವಿ. ಊರಿಂದ ಹೊರಟು ಕಾವೇರಿ ಒಳಗೆ 3 ಆಲ್ಟು, 3 ಆಲ್ಟ್ನಿಂದ ತಿರ್ಗ 3 ಆಲ್ಟು ಬೆಟ್ಟ ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ. ಊರಿಂದ 6 ದಿನ ನಮ್ಮದು ಪಾದಯಾತ್ರೆ ಇರ್ತದೆ. 8 ವರ್ಷ ತವಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು, ನಮ್ಮ ಅಣ್ಣನ ಮಗಳು ಪಾದಯಾತ್ರೆ ಬಂದಿದ್ದೀವಿ. ಸುಮಾರು ನಮ್ಗೆ ಇದರಿಂದ ನಮಗೆ ಒಳ್ಳೆಯದು ಆಗೈತೆ. ನಾವು ಏಳಗಳ್ಳಿ ತಾಯಿ ಮುದ್ದಮ್ಮ ದೇವಸ್ಥಾನದಿಂದ ನಾವು ಕಾವೇರಿ ಹೊಳೆ ದಾಟಿ ಕಲ್ಲು ಮುಳ್ಳು ಎಲ್ಲ ನಡ್ಕೊಂಡು ಮಹದೇಶ್ವರನ ಆಶೀರ್ವಾದದಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಇವಾಗ ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ನಾವು ಮಹದೇಶ್ವರನ ಆಶೀರ್ವಾದ ಮಹಾಶಿವರಾತ್ರಿ ಪ್ರಯುಕ್ತ ಮಹದೇಶ್ವರನ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ. ಭಕ್ತರ ಸೇವೆ ಮಾಡಿದ್ರೆ ಮಾದಪ್ಪನ ಸೇವೆ ಮಾಡಿದಂತೆ ಅನ್ನೋ ಭಾವನೆ ನೆಲೆಯೂರಿದೆ. ಹೀಗಾಗಿ ಮಾದಪ್ಪನತ್ತ ಹೆಜ್ಜೆ ಹಾಕ್ತಿರೋ ಭಕ್ತರಿಗೆ ಹನೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರು ಊಟ ತಿಂಡಿಯ ವ್ಯವಸ್ಥೆ ಮಾಡಿದ್ದಾರೆ. ನೀರು, ಮಜ್ಜಿಗೆ, ಪಾನಕ ನೀಡಿ ಭಕ್ತರ ದಣಿವು ಆರಿಸುತ್ತಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ 25ರಿಂದಲೇ ಮಹಾಶಿವರಾತ್ರಿ ಜಾತ್ರೆ ಶುರುವಾಗಲಿದ್ದು 26ಕ್ಕೆ ಮಲೆ ಮಹದೇಶ್ವರನಿಗೆ ಎಣ್ಣೆ ಮಜ್ಜನ ಸೇವೆ ನಡೆಯಲಿದೆ. ರಾತ್ರಿ ಇಡೀ ಜಾಗರಣೆ ಉತ್ಸವ, ವಿಶೇಷ ಅಭಿಷೇಕ, ಪೂಜೆ ಪುನಸ್ಕಾರ ನಡೆಯಲಿವೆ. ಫೆಬ್ರವರಿ 27ರಂದು ವಿಶೇಷ ಸೇವೆ, 28ರಂದು ಅಮಾವಾಸ್ಯ ಪೂಜೆ ಹಾಗೂ ಮಾರ್ಚ್ 1ರಂದು ಮಹಾರಥೋತ್ಸವ ಇರಲಿದೆ. ಮಾದಪ್ಪನ ಮಹಾ ಹಬ್ಬಕ್ಕೆ 5 ಲಕ್ಷ ಭಕ್ತರು ಸಾಕ್ಷಿಯಾಗುವ ನಿರೀಕ್ಷೆಯಿದೆ.
ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.